ಇಲ್ಲಿಗೆ ಹೋಗೋದು ಯಾರದೋ ಹತ್ರ ಫೋಟೋ ತೆಗೆಸೋದು. ಇಲ್ಲಿ ಗೋಲಿ ಆಟ ಬುಗುರಿ ಆಟ ಆಡ್ತಾ ಇದ್ದಾರೆ. ಕೊಳೆ ರೋಗದ ಬಗ್ಗೆ ಸಂಸದರು ಯಾವತ್ತಾದ್ರೂ ಮಾತಾಡಿದ್ದಾರಾ ಎಂದು ಸಚಿವ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಎಷ್ಟು ಜನರನ್ನ ಮಂಗ ಮಾಡಬೇಕು ಅಂತ ಇದ್ದಾರೆ. ಭಾವನಾತ್ಮಕ ವಿಷಯಗಳನ್ನ ಮಾತಾಡ್ತಾರೆ. ಆಡಿಕೆ ಬಗ್ಗೆ ಯಾವಾಗಲಾದ್ರೂ ಮಾತನಾಡಿದ್ದಾರೆ ಎಂದು ನೇರವಾಗಿಯೇ BY ರಾಘವೇಂದ್ರ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಕಲ್ಯಾಣಕ್ಕೆ ಉಪನ್ಯಾಸಕರ ಕೊರತೆ ಇದೆ. ಅದಕ್ಕೆ ಕರ್ನಾಟಕಕ್ಕೆ ಮತ್ತು 52,000 ಶಿಕ್ಷಕರ ಹಿಂಬಡ್ತಿ ಇವರು ಹಾಕಿ ಇನ್ನೊಂದಿದೆ. ಅದು ಭಾಳ ಉಲ್ಟಾ ಮಾಡಿ ನಮ್ಮದೆಲ್ಲ ಕೀಳ್ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತ ಹೇಳಿದರೆ ರಾಘವೇಂದ್ರ ಅವರು ಇರ್ಬೋದು. ಯಾಕೆಂದರೆ ರಾಘವೇಂದ್ರ ಅವ್ರ ಪೋಸ್ಟಲ್ಲಿ ನಾನು ನೋಡಿದೆ ಇದನ್ನು. ರಾಘವೇಂದ್ರ ಅವರು ಪೋಸ್ಟಲ್ಲಿ ಹಾಕ್ಕೊಂಡಿದ್ದಾರೆ. ಕಾರಣಕರ್ತರು ನೀವು, ಮಕ್ಕಳಿಗೆ ಬೆಂಕಿ ಹಟ್ಟಿ ಅವ್ರನ್ನ ಹಾಳು ಮಾಡಿದವರು ನೀವು, ಟೀಚರ್ಸ್ ಕೊರತೆ ಮಾಡಿದವರು ನೀವು. ನಾನು ಬಂದ ಮೇಲೆ 11 ತಿಂಗಳೊಳಗೆ 13,000 ಜನರನ್ನ 13,200 ಜನರನ್ನ ಪಾಠ ಹೇಳ್ಕೊಡೋದಕ್ಕೆ ಆಗಲೇ ಕಳಿಸಿ ಅವ್ರು ಸಂಬಳ ತಗೊಳ್ತಾ ಇದ್ದಾರೆ ನಮ್ಮ ಸರ್ಕಾರದಿಂದ. ಇದನ್ನು ಪೋಸ್ಟ್ ಹಾಕಿಂದು ಸೋಷಿಯಲ್ ಮೀಡಿಯಾದಲ್ಲಿ ನಾಚಿಕೆ ಆಗಬೇಕು ರಾಘವೇಂದ್ರ ಅವರೇ. ನಿಮಗೆ ನಿಮ್ಮ ಯೋಗ್ಯತೆಗೆ ನಿಮ್ಮ ಸರ್ಕಾರ, ನಿಮ್ಮ ಬೊಮ್ಮ ಇದ್ದಾಗ, ಮಾನ್ಯ ಯಡಿಯೂರಪ್ಪವ್ರು ಇದ್ದಾಗ ಎಷ್ಟು ಜನರು ರಿಕ್ರೂಟ್ ಮಾಡಿದ್ದಾರೆ ಫಸ್ಟ್ ಲೆಕ್ಕ ತೊಗೊಂಡು ಇಲ್ಲಿ ಬರ್ರಿ ಹೇಳ್ತೀನಿ ನನ್ನ ಜೊತೆಗೆ ಚರ್ಚೆ ಮಾಡೋಕ್ಕೆ. ಎಷ್ಟು ಜನರನ್ನು ಚರ್ಚೆ ಮಾಡಿ ನಾನು ನಿಮಗೆ ಹೇಳಿದ್ದೆ, ನೆನಪಿದೆಯಾ? ಯಾವಾಗ ಇಂಟರ್ನಲ್ ರಿಸರ್ವೇಷನ್ಸ್ ಮುಗಿಯುತ್ತೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇಲ್ಲಿ ಬಂದಿದ್ದರು, ಕರೆಕ್ಟಾ? ನೀವೆಲ್ಲ ಮಾಧ್ಯಮದವ್ರು ಇದ್ರಿ. ಅವ್ರ ಎದುರುಗಡೆನೇ ನಾನು ಪಬ್ಲಿಕಲ್ಲಿ ಸ್ಪೀಚಲ್ಲಿ ಹೇಳಿದೆ, ಸರ್ ಕೈ ಮುಗಿತೀನಿ, ತುಂಬ ಜನರು ಓದಿ ಕಷ್ಟಪಟ್ಬಿಟ್ಟು ಟೀಚರ್ಸ್ ಆಗ್ಬೇಕಂತ ಕಾಯ್ತಾರೆ. ನಮ್ಮ ಸರ್ಕಾರದಿಂದ ಅವ್ರನ್ನ ಶಿಕ್ಷಣಕ್ಕೆ ಟೀಚರ್ಸ್ ತೊಗೊಳೋದಕ್ಕೆ ನಾವು ರೆಡಿ ಇದ್ದೀವಿ, ದಯವಿಟ್ಟು ನೀವು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ನಾನು ಅರ್ಜೆಂಟಾಗಿ ಹೊರಟ್ಬಿಟ್ಟೆ. ಅವ್ರು ನನಗೆ ಹೇಳಿದ್ರು ಆದಷ್ಟು ಬೇಗ ಮುಗಿಸ್ಕೊಟ್ಬಿಡ್ತೀನಿ ನಿಮ್ಮದು ಅಂತೇಳಿ. ಅವಾಗ ಯಾಕೆಂದರೆ ವಿ ಆರ್ ಫಾಲೋಯಿಂಗ್ 18,500 ರವಿ 18,500 ಟೀಚರ್ಸ್ನ ರಿಕ್ರೂಟ್ ಮಾಡ್ತಾ ಇದ್ದೀವಿ. ಇವಾಗ ಇಂಟರ್ನಲ್ ರಿಸರ್ವೇಷನ್ ಗೌರ್ಮೆಂಟಿಗೆ ಆರ್ಡರ್ ಬರುತ್ತೆ, ಜಿಯೋ ಬಂದ ತಕ್ಷಣ ನಾವು ಮಾಡ್ತಾ ಇದ್ದೀವಿ. ಇವ್ರು BJP ಅವ್ರ ಹಣೆ ಬರೋಕ್ಕೆ 4,370 ಟೀಚರ್ಸ್ನ ತೊಗೊಂಡಿದ್ದಾರೆ ಅಷ್ಟೇ 3.5 ಇಯರ್ಸಲ್ಲಿ. ನಾನು ಆಮ್ ನಾಟ್ ಟೇಕಿಂಗ್ ದರ್ 1.5 ವರ್ಷ ಕುಮಾರಸ್ವಾಮಿಯವ್ರ ಜೊತೆಗೇನು ಅಧಿಕಾರ ಆಯ್ತಲ್ಲ JDS ಮತ್ತು ಕಾಂಗ್ರೆಸ್, ಅದನ್ನು ನಾನು ತಗೊಳ್ತಾ ಇಲ್ಲ. ಬರೀ ಐಮ್ ಟಾಕಿಂಗ್ ಅಬೌಟ್ 3.5 ಇಯರ್ಸ್. ಇಬ್ಬರು ಚೀಫ್ ಮಿನಿಸ್ಟರ್ ಆದ್ರೆ ಅವಾಗ ಅವ್ರು ತಗೊಂಡಿದ್ದು ಬರೀ 4,000 ಜನರು. ನಾಚಿಕೆ ಆಗಬೇಕು. ದುಡ್ಡು ಕೊಟ್ಟಿರೋದು ಎಷ್ಟು? 300 ಕೋಟಿ. ಪೆಂಡಿಂಗ್ ಎಷ್ಟಿಟ್ಟರು? ಬರೀ ಬಿಲ್ಡಿಂಗಿಗೆ 1,100 ಕೋಟಿ ಇಟ್ಟಿದ್ರು ಪೆಂಡಿಂಗು. ಕಟ್ಟಿದ್ದು ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ ಇವತ್ತು ಅದನ್ನು ಕಟ್ಟಿದೆ. ಇವರು ಬಂದು ಈ ಥರ ಹಾಕ್ಕೊಂಡು ಪೋಸ್ಟ್ ಹಾಕ್ಕೊಂಡು ಕೂತ್ಕೊಳ್ತಾರೆ. ಇವರು ನಾಚಿಕೆ ಆಗಬೇಕು ಇವರಿಗೆ. KPS ಶಾಲೆಗಳನ್ನು ಎಷ್ಟು ಮಾಡಿದ್ರಿ ಅವರು? 2018ರಲ್ಲಿ ಶುರು ಮಾಡಿದ್ದು, 2018-19 ಇದುವರೆಗೂ 308 ಇದ್ದಾವೆ. ಈಗ ನಾಳೆ ನಾನು ಕ್ಯಾಬಿನೆಟ್ಟಲ್ಲಿ ಒಂದೇ ಸತಿಗೆ 800 ಮಾಡ್ತಾ ಇದ್ದೀನಲ್ಲ. ಇವ್ರಿಗೆ ABCD ಗೊತ್ತಂತ ಎಜುಕೇಷನ್ ಬಗ್ಗೆ ಮಾತಾಡೋದಕ್ಕೆ. ವೈಯಕ್ತಿಕವಾಗಿ ಹೇಳೋದು ಯಾವಾಗ ಒಂದು ಸತಿ ತಮಾಷೆಗೆ ಚೆನ್ನಾಗಿರುತ್ತೆ, ಅದನ್ನು ನಾನು ಪದೇ ಪದೇ ಹೇಳೋಕ್ಕೂ ಹೋಗೋದಿಲ್ಲ. ಆದರೆ ಮಕ್ಕಳಿಗೆ ನೀವು ಎಷ್ಟು ದ್ರೋಹ ಮಾಡಿದಿರಿ ಅಂತ ಹೇಳಿ. ಮಕ್ಕಳಿಗೆ ಅಲ್ಲಿ ಹೋಗೋದು, ಆ ಪುಸ್ತಕದೊಳಗೆ ಕಿತಾಪತಿ ಮಾಡೋದು, ಈಗೇನೋ ಅಂತ ನಂಗೆ ಗೊತ್ತಿಲ್ಲ. ಎಂಥದ್ದು ಸೆಂಟ್ರಲ್ ಸಿಲೆಬಸ್ಸಲ್ಲಿ ಎಂಥದ್ದು ಇದು ಅಲ್ಲಲ್ಲ, ಸಿಂಧೂರು ಬಗ್ಗೆ ಪಾಠ ಹೇಳ್ಕೊಡ್ಬೇಕಂತ. ನಿಮ್ಮ BJP ಅವ್ರಿಗೆ ನಾಚಿಕೆ ಆಗಬೇಕು. ಸಿಂಧೂರು ಯಾಕಾಯ್ತು ಅಂತೇಳಿ ಫಸ್ಟ್ ಪಾಠ ಹೇಳ್ಕೊಡಿ ನೀವು. ಶಿವಮೊಗ್ಗದ ಹೆಣ್ಮಕ್ಳಿಗೆ ಬಂದು ಅವ್ರ ಕೈಲಿ ಏನೋ ಬೇರೆ ರೀತಿ ಹೇಳಿಸಿ ಇಡೀ ದೇಶದಲ್ಲಿ ತೋರಿಸಿದ್ರಲ್ಲ. ಕೊನೆಗೆ ಆ ಹೆಣ್ಮಗು ಏನಂದ್ರು, ಇಲ್ಲ ನನಗೆ ಗೊತ್ತಿಲ್ಲ, ಏನೂ ಇಲ್ಲ, ನನಗೆ ಹೆಲ್ಪ್ ಮಾಡಿದ್ದ ಮುಸ್ಲಿಂ ಅವರು ಅಂತ. ನಾಚಿಕೆ ಆಗ್ಬೇಕು ಈ BJP ಅವ್ರಿಗೆ. ಅದನ್ನು ತಗೊಂಡು ಹೋಗ್ಬಿಟ್ಟು ರಾಜಕಾರಣ ಮಾಡಿದಳ್ರಿ ಮಂಜುನಾಥ್ ಅವ್ರ ಮನೆಯವರು. ಇವರು ಪಾಠ ಹೇಳ್ಕೊಡೋದು ಸಿಂಧೂರು ಬಗ್ಗೆ ಮಾತಾಡ್ತಾರಲ್ಲ. ಆಯಿತು, ಸಿಂಧೂರು ಯಾಕಾಯಿತು ಅಂತೇಳಿ ಫಸ್ಟ್ ಪಾಠ ಹೇಳ್ಕೊಡಿ ನೀವು. ಯಾಕೆ ರಿಕ್ರೂಟ್ಮೆಂಟ್ ತೊಗೊಂಡಿಲ್ಲ ಇವರು? ನಮ್ಮನೆ ಹೆಣ್ಮಕ್ಳಾದರೆ ಯಾಕೆ? ಮಂಜುನಾಥ್ ನಿಮ್ಮ ಸ್ನೇಹಿತರಲ್ವೋ ಶಿವಮೊಗ್ಗದವರು? ಅವ್ರ ಮನೆಯವ್ರನ್ನ ಹಂಗೆ ನೋಡೋಕ್ಕೆ ಇಷ್ಟಪಡ್ತೀರಾ ನೀವು? ಅಲ್ಲ, ಮುಗ್ದೆ ಹೋಯ್ತು ಕತೆ. ಅದಾದಮೇಲೆ ಅವ್ರು ಏನು ಭಾಷಣ ಮಾಡೋದು ಏನು ನಿನ್ನೆ ಮೊನ್ನೆ